ಲಕ್ಷ್ಮಣ ಸವದಿ ಅವರೇ, ಬೆಳಗಾವಿ ಜಿಲ್ಲೆಯ ರಾಜಕಾರಣ ಅಲ್ಲಾಡಿದ್ರೆ ವಿಧಾನಸೌಧ ಅಲ್ಲಾಡುತ್ತೆ. 2019 ಕುಮಾರಸ್ವಾಮಿ ಅವರ ಸರ್ಕಾರ ಬಿದ್ದಿದ್ದೇ ಬೆಳಗಾವಿ ಜಿಲ್ಲೆಯ ಇಂಟರ್ನಲ್ ಪಾಲಿಟಿಕ್ಸ್ ಕಾರಣಕ್ಕೆ. ಈಗ ಮತ್ತೆ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಶುರುವಾಗಿದೆ. ಅಲ್ಲಿ ನೀವೆಲ್ಲರೂ ಸೇರಿಕೊಂಡು ನಮಗೆ ಅದು ಹಣಿಪಟ್ಟಿ ಕಟ್ತಾ ಇದ್ದೀರಿ. ಬೆಳಗಾವಿ ಅದು ಒಂದು ಸರಿ ಆಗಿದ್ದು. ಅವತ್ತು 17 ಜನರು ಎಲ್ಲ ಮುಖ್ಯಮಂತ್ರಿ ರಾಜಕಾರಣಿಗಳು ಗೂಬೆ ಕೊಡಿಸೋದು ಮಾಧ್ಯಮದವ್ರ ಮೇಲೆ. ಎಲ್ಲನೂ ಅಲ್ಲ, ಕೆಲವೊಂದು ಕಷ್ಟ ಹೇಳ್ತೀನಿ. ಏನಂದರೆ ಅವತ್ತು 17 ಜನ ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಬಂದಾಗ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ನಿಮ್ಮ ಬೆಂಗಳೂರದವರು ಇದ್ದರು. ಅದು ಬೆಳಗಾವಿ ಜಿಲ್ಲೆ ಹೆಸರಿಗೆ ಮಾತ್ರ ಇದೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ಭಾಳಷ್ಟು ಜನ ಇಲ್ಲಿ ಬೆಂಗಳೂರಲ್ಲಿ ಆಯ್ಕೆಯಾಗಿರ್ತಕ್ಕಂಥವ್ರು ಇರ್ಬೋದು, JDS ಮಂಡ್ಯದಿಂದ ಆಯ್ಕೆಯಾಗಿರ್ತಕ್ಕಂಥವ್ರು ಬೇರೆ ಬೇರೆ ಜಿಲ್ಲೆದಲ್ಲಿ ಇದ್ದಾರೆ. ಅದು ಹೆಸರಿಗೆ ಮಾತ್ರ ಬೆಳಗಾಂ ಅಂತಿದೆ. ಮೊದಲು ತೇರಿಗೆ ರಮೇಶ್ ಜಾರಕಿಹೊಳಿ ಕೈ ಹಚ್ಚಿದ್ರು, ಆಮೇಲೆ ಯಾರ್ಯಾರು ಬಂದು ತೇರು ಎಳೆದ್ರು. ಅದನ್ನ ಭಾಳಷ್ಟು ಜಿಲ್ಲೆ ಒಳಗೆ ಹಿಂದಿಂದ ಬರೀ ಇವತ್ತಿಂದ ಅಷ್ಟೇ ರಾಜಕಾರಣ ಮಾಡ್ಬೋದು. ಒಂದು ಸರಿ ನಾವು ಇತಿಹಾಸ ನೋಡಬೇಕಾಗುತ್ತೆ. ವೀರೇಂದ್ರ ಪಾಟೀಲ್ ಇಳಿಯುವಾಗ ಯಾರ್ಯಾರು ಮಾಡಿದರು, ಏನು ಮಾಡಿದರು ಅನ್ನೋದು ಭಾಳಷ್ಟು ಇತಿಹಾಸಗಳಿದ್ದಾವೆ. ಬೇರೆ ಬೇರೆ ಮುಖ್ಯಮಂತ್ರಿಗಳು ಇಳಿಯುವಾಗ, ಬೊಮ್ಮಾಯಿಯವರು ಇಳಿಯುವಾಗ ಯಾರ್ಯಾರು ಏನು ಮಾಡಿದ್ರು ಅನ್ನೋದು ನೋಡಬೇಕಾಗುತ್ತೆ. ಅವತ್ತು ಈ ಮೀಡಿಯಾ ಅಷ್ಟು ಫಾಸ್ಟ್ ಇರಲಿಲ್ಲ, ಬೆಳಕಿಗೆ ಬರ್ತಿರಲಿಲ್ಲ. ಈಗ ನೀವು ಎಲ್ಲ ಈಗ ಮೀಡಿಯಾ ಭಾಳಷ್ಟು ಫಾಸ್ಟ್ ಆಗಿರೋದ್ರಿಂದ ಪ್ರತಿನಿತ್ಯ ಏನೇನಾಗುತ್ತೆ, ಏನೇನು ನಡೀತೆ ಅನ್ನೆಲ್ಲ ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತಾಗ್ತಾ ಇದೆ. ಅಲ್ಲಿ ಮತ್ತೆ ಶುರುವಾಗಿರೋದೇ ಅದಲ್ಲ ಸರ್. ಈಗ ಬೆಳಗಾವಿ ಪಾಲಿಟಿಕ್ಸಿಗೆ DK ಶಿವಕುಮಾರ್ ಕೈ ಹಾಕಬಾರ್ದು, ಇಷ್ಟೇ ಅಲ್ಲ ಸಿಟ್ಟು ಸತೀಶ್ ಜಾರಕಿಹೊಳಿ ಅವ್ರಿಗಿರೋದು. ಅವ್ರು ಯಾವತ್ತೂ ಓಪನ್ ಆಗಿ DK ಶಿ ಅವ್ರ ಬಗ್ಗೆ ಆಗಲಿ, ಅವ್ರ ಮ್ಯಾಗ ಅವರಾಗಲಿ ಅವ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟೇ ಇಲ್ಲ. ಊಹೆಗಳನ್ನು ಮಾಡ್ಕೊಂಡು ಮಾಡ್ತಿರೋದು ಎಲ್ಲರೂ. ಯಾರು ಓಪನ್ ಆಗಿ ಹೇಳಿಕೆ ಕೊಡೋದಿಲ್ಲ. ಬಟ್ ಇವತ್ತಿಗೂ DK ಶಿವಕುಮಾರ್ ಅವರಾಗಲಿ ಸತೀಶ್ ಜಾರಕಿಹೊಳಿ ಎಲ್ಲೂ ಹೇಳಿಕೆ ಕೊಟ್ಟೇ ಇಲ್ಲ. ಇವರಿಂದ ನಮಗೆ ಹಸ್ತಕ್ಷೇಪ ಆಗುತ್ತೆ, ಇವರಿಂದ ನಮಗೆ ತೊಂದರೆ ಆಗುತ್ತೆ ಅಂತ ಯಾರು ಹೇಳೇ ಇಲ್ಲಲ್ಲ. ಅವರು ಮೈಸೂರು ದಸರೆಗೆ ಕೆಲವೊಂದು ಸ್ನೇಹಿತರನ್ನು ಕರ್ಕೊಂಡು ದಸರಾ ಹೋಗಬೇಕು ಅಂತೇಳಿ ವಿಚಾರ ಮಾಡಿದಾಗ ಅದಕ್ಕೆ ರೆಕ್ಕೆ ಪಕ್ಕೆ ಕಟ್ಟಿ, ಇದನ್ನು BJP ಅವರು ರೆಕ್ಕೆ ಪಕ್ಕೆ ಕಟ್ಟಿ ಕಾಗಿ ಹಾರಿಸ್ಲಿಕ್ಕೆ ಭಾಳ ಜನರು ನೋಡಿದ್ದೀನಲ್ಲ. 25 ವರ್ಷ ನಮಗೂ ಕಲಿಸ್ತಿದ್ರು, ನಾನು ಮಾಡೋಕ್ಕೆ ಹೋಗಿರಲಿಲ್ಲ. ಸ್ನೇಹಿತರನ್ನ ಕರ್ಕೊಂಡು ದಸರಾ ಹೊಂಟಿದ್ರು. ಹಾಂ, ನಿಮ್ಮನ್ನು ಕರೆದಿದ್ರಾ? ಕೇಳಿದ್ರು ಬರ್ತೀರಿ ಅಂತೇಳಿ. ದಸರಾ ಬರ್ತೀರ? ನಾನು ಬರೋಕ್ಕಾಗಲ್ಲ, ನಂದು ಮಣಿ ದೇವ್ರದ್ದು ಜಾತ್ರೆ ಇರೋದ್ರಿಂದ, ನಮ್ಮಲ್ಲಿ 9 ದಿವಸ ನಮ್ಮ ಊರಲ್ಲಿನ ಕಾರ್ಯಕ್ರಮ ಇರೋದ್ರಿಂದ ಬರೋಕ್ಕಾಗಲ್ಲ. ಈ ದುಬೈದೇನೋ ಪ್ಲಾನ್ ಅಂತಲ್ಲ, ಕರೆದ್ರೆ ಹೋಗ್ತೀರಾ? ಯಾವ ದುಬೈನೂ ಇಲ್ಲ, ಏನು ಪ್ಲ್ಯಾನೂ ಇಲ್ಲ. ನೀವೇ ಮಾಡಿಕೊಡಿ ಒಂದು ಪ್ಲ್ಯಾನ್, ಎಲ್ಲರಿಗೂ ಏನು ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.